ಹಾಯ್ ಹಲೋ ನಮಸ್ಕಾರ. ನಾನು ವಿಠಲ್ ಮುಳ್ಳೂರ್. ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಜನನಿ ಅಕಾಡೆಮಿ ಕ್ಲಾಸಸ್ಗೆ ಸ್ವಾಗತ. ನಾನಿವತ್ತು ತಮ್ಮೊಂದಿಗೆ ಭಾರತ ಸಂವಿಧಾನದ ಮೇಲೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳನ್ನು ಚರ್ಚಿಸಲಿದ್ದೇನೆ. ಅಂದರೆ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಭಾರತ ಸಂವಿಧಾನವು ತನ್ನದೇ ಆದ ಛಾಪನ್ನು ಮೂಡಿಸಿದೆ. ಅಂದರೆ ಇವತ್ತಿನ ನಾವು ಯಾವುದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಂಡಾಗ, ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಸುಮಾರು 15ರಿಂದ 20 ಪ್ರಶ್ನೆಗಳ ಭಾರತ ಸಂವಿಧಾನದ ಮೇಲೆ ಕೇಳಲಾಗಿದೆ ಅನ್ನುವಂಥದ್ದು ನಾವು ವಿಷಯವನ್ನು ಮನಗಾಣಬೇಕಾಗ್ತದೆ. ಹೀಗಾಗಿ ತಮ್ಮ ಮುಂದೆ ನಾನು ಭಾರತ ಸಂವಿಧಾನದ ಅದರ ಮೇಲೆ ಕೇಳಲಾದ ಪ್ರಶ್ನೆಗಳನ್ನು ತಮ್ಮೊಂದಿಗೆ ಚರ್ಚಿಸಲಿದ್ದೇನೆ. ಅಂದರೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆಗಳನ್ನು ನೋಡಿದಾಗ ಭಾರತ ಸಂವಿಧಾನ ಅತ್ಯಂತ ಮಹತ್ವವಾದ ವಿಷಯವಾಗಿದ್ದರಿಂದ ನಾನು ಈ ವಿಷಯವನ್ನು ತೆಗೆದುಕೊಳ್ತಾ ಇದ್ದೀನಿ. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದಾದಂತಹ ಪೊಲೀಸ್ ಇಲಾಖೆಯ ಅಂದರೆ ಸಬ್ ಇನ್ಸ್ಪೆಕ್ಟರ್ PSI ಪ್ರಶ್ನೆ ಪತ್ರಿಕೆಗಳನ್ನ ಸುಮಾರು 30ರಿಂದ 34 ಪ್ರಶ್ನೆ ಪತ್ರಿಕೆಗಳನ್ನು ನಾನು ಕಲೆಕ್ಟ್ ಮಾಡಿ ಅದರ ಮೇಲೆ ಈ ಪ್ರಶ್ನೆ ಪತ್ರಿಕೆಗಳಲ್ಲಿ ಭಾರತ ಸಂವಿಧಾನದ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ ಅನ್ನೋದನ್ನು ಕೂಡ ನಾನು ವಿಸ್ತೃತವಾಗಿ ತಮ್ಮಲ್ಲಿ ಚರ್ಚಿಸ್ತಾ ಬರ್ತಾ ಇದ್ದೀನಿ. ನಾನು ಇವತ್ತು ಚರ್ಚಿಸಲಿರುವ ಪ್ರಶ್ನೆಗಳು ಭಾರತ ಸಂವಿಧಾನದ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಗಳು ಕೇವಲ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದಷ್ಟೇ ಆಗಿರದೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಇದು ಅನುಕೂಲ ಆಗ್ತದೆ ಅಂತೇಳಿ ಇವತ್ತು ನಾನು ಈ ವಿಷಯವನ್ನು ಕೈಗೆತ್ತಿಕೊಳ್ಳುತ್ತೇನೆ. ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ, ಮುಂದೆ ಯಾವ ರೀತಿ ಕೇಳಬಹುದು ಅನ್ನೋದನ್ನು ಕೂಡ ತಮ್ಮೊಂದಿಗೆ ನಾನು ಚರ್ಚೆ ಮಾಡ್ತಾ ಹೋಗ್ತಿದ್ದೀನಿ. ಮೊದಲನೇ ಪ್ರಶ್ನೆ ನೋಡೋದಾದರೆ, ಸಾರ್ಕ್ನ ಮೊದಲ ಶೃಂಗ ಸಮ್ಮೇಳನ ನಡೆದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಯಾವುದು? ಸಾರ್ಕ್ನ ಮೊದಲ ಶೃಂಗಸಭೆ ನಡೆದ ಸ್ಥಳ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದು ಢಾಕಾ ಅಂತ ಹೇಳಬೇಕಾಗ್ತದೆ. ಎಲ್ಲಿ? ಢಾಕಾ ಅನ್ನೋ ಪ್ರದೇಶದಲ್ಲಿ ಸಾರ್ಕ್ನ ಮೊದಲ ಶೃಂಗಸಭೆ ಸಮ್ಮೇಳನ ನಡೀತದ. ಇದ್ರ ಮೇಲೆ ಇನ್ನು ಯಾವ ರೀತಿ ಪ್ರಶ್ನೆಗಳು ಬರ್ಬೋದಪ್ಪ ಅಂದರೆ, ಸಾರ್ಕ್ನ ಮೊದಲನ ಶೃಂಗಸಭೆ ಅಧಿವೇಶನ ನಡೆದ ವರ್ಷ ಯಾವುದು ಅಂತ ನೀವು ಕೇಳಬಹುದು. ಯಾವ ವರ್ಷ? 1985ರಲ್ಲಿ ಇದನ್ನು ನಡೀತದೆ. ಇದು ಮೊದಲನೇ ಶೃಂಗಸಭೆ ನಡೆದದ್ದು ವರ್ಷ ಯಾವುದು ಅಂತ ಕೇಳಬಹುದು. 1985. ಈಗಾಗಲೇ ಸ್ಥಳ ಯಾವುದು ಅಂತ ಕೇಳಿದ್ದಾರೆ, ಅದನ್ನು ಢಾಕಾ ಅಂತ ಹೇಳಲಾಗಿದೆ. ಅದರ ವರ್ಷ ಯಾವುದು ಅಂತ ಕೇಳ್ತಾರೆ, 1985ರಲ್ಲಿ ಅಂತ ಕೇಳಬಹುದು. ಮತ್ತೆ ಯಾವ ರೀತಿ ಮೇಲೆ ಕ್ವಶನ್ ಬರುತ್ತಪ್ಪ ಅಂದರೆ, ಸಾರ್ಕ್ ಯಾವಾಗ ಸ್ಥಾಪನೆ ಆಯಿತು ಅಂತ ಪ್ರಶ್ನೆ ಕೇಳ್ಬೋದು. ಸಾರ್ಕ್ ಯಾವಾಗ ಸ್ಥಾಪನೆ ಆಯಿತು? ಡಿಸೆಂಬರ್ 8, 1985ರಂದು ಸ್ಥಾಪನೆ ಆಗ್ತದೆ. ಯಾವಾಗ? ಡಿಸೆಂಬರ್ 8, 1985ರಂದು ಸ್ಥಾಪನೆ ಆಗ್ತದೆ. ಅದೇ ರೀತಿ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಬಹುದು. ಕೇಂದ್ರ ಕಚೇರಿ ಕಠ್ಮಂಡು. ಈ ಕಠ್ಮಂಡು ಯಾವ ದೇಶದಲ್ಲಿ ಇರ್ತದಪ್ಪ? ನೇಪಾಳ ದೇಶದಲ್ಲಿ ಇರ್ತಕ್ಕಂಥ ಕಠ್ಮಂಡುನಲ್ಲಿ ಸಾರ್ಕ್ನ ಪ್ರಧಾನ ಕೇಂದ್ರ ಕಚೇರಿ ಇದೆ. ಅದೇ ತೆರನಾಗಿ ಸಾರ್ಕ್ನ ವಿಸ್ತೃತ ರೂಪ ಏನು ಅಂತ ಕೇಳಬಹುದು. ಸಾರ್ಕ್ನ ವಿಸ್ತೃತ ರೂಪ ಬರೆಯಿರಿ ಅಥವಾ ಇದರ ವಿಸ್ತೃತ ರೂಪ ಏನು ಅಂತ ಕೇಳಬಹುದು. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಏನು? ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಬರ್ತದೆ. ಹಾಗಾದರೆ ಸಾರ್ಕ್ ಸ್ಥಾಪನೆಯಾದಾಗ ಇದರ ಸದಸ್ಯತ್ವ ಸಂಖ್ಯೆ ಎಷ್ಟಿತ್ತು, ಸದಸ್ಯ ರಾಷ್ಟ್ರಗಳು ಯಾವುವು ಅಂತ ಕೇಳಬಹುದು. ಇದರ ಸದಸ್ಯತ್ವ ಸಂಖ್ಯೆ ಮೂಲ 7 ರಾಷ್ಟ್ರಗಳಿತ್ತು. ಎಷ್ಟು? 7 ರಾಷ್ಟ್ರಗಳನ್ನ ಮೂಲ 1985ರಲ್ಲಿ ಒಳಗೊಂಡಿತ್ತು. ಹಾಗಾದರೆ ಪ್ರಸ್ತುತ ಸಾರ್ಕ್ನ ಸದಸ್ಯ ಸಂಖ್ಯೆ ಎಷ್ಟು ಅಂತ ಕೇಳಬಹುದು. ಪ್ರಸ್ತುತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 8. ಓಕೆ, ಅವು ಯಾವ ಅಂತಲೂ ಕೇಳಬಹುದು. ಅವು ಯಾವ ಅಂದರೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಭಾರತ, ನೇಪಾಳ, ಭೂತಾನ್, ಬಾಂಗ್ಲಾ, ಶ್ರೀಲಂಕಾ, ಮಾಲ್ಡೀವ್ಸ್. 8 ಸದಸ್ಯ ರಾಷ್ಟ್ರಗಳನ್ನು ಇವತ್ತು ಪ್ರಸ್ತುತ ಸಾರ್ಕ್ ಹೊಂದಿದೆ. ಹಾಗಾದರೆ ಸಾರ್ಕ್ಗೆ 8ನೇ ರಾಷ್ಟ್ರವಾಗಿ ಸೇರ್ಪಡೆಗೊಂಡ ರಾಷ್ಟ್ರ ಯಾವುದು ಅಂತ ಕೇಳಬಹುದು. ಸಾರ್ಕ್ನ 8ನೇ ಸದಸ್ಯ ರಾಷ್ಟ್ರವಾಗಿ ಯಾವ ರಾಷ್ಟ್ರ ಸೇರ್ಕೊಳ್ತದ? ಅಫ್ಘಾನಿಸ್ತಾನ್ ಸೇರ್ಕೊಳ್ತದ. ಹಾಗಾದರೆ ಅಫ್ಘಾನಿಸ್ತಾನ್ ಸೇರಿದ ವರ್ಷ ಯಾವುದು? 2007. ಯಾವಾಗ? 14ನೇ ಸಮ್ಮೇಳನದಲ್ಲಿ ಅಫ್ಘಾನಿಸ್ತಾನ್ 2007ರಲ್ಲಿ ಸಾರ್ಕ್ನ 8ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆ ಆಗ್ತದ. ಇದಿಷ್ಟು ಸಾರ್ಕಿನ ಮೇಲೆ ಬರ್ತಕ್ಕಂಥ ಅಂದರೆ ಕ್ವಶನ್ಸ್ಗಳು. ಇನ್ನು ರೀತಿಯಾಗಿ ಕೇಳಬಹುದು. ಸಾರ್ಕ್ನ ಸದಸ್ಯ ರಾಷ್ಟ್ರಗಳ ಅತಿ ದೊಡ್ಡ ರಾಷ್ಟ್ರ ಯಾವುದು ಅಂತ ಕೇಳಬಹುದು. ಸಾರ್ಕ್ನ ಸದಸ್ಯ ರಾಷ್ಟ್ರಗಳ ಅತಿ ದೊಡ್ಡ ರಾಷ್ಟ್ರ ಭಾರತ. ಅದೇ ರೀತಿ ಸಾರ್ಕ್ನ ಅತಿ ಚಿಕ್ಕ ರಾಷ್ಟ್ರ ಯಾವುದು ಅಂತ ಕೇಳಬಹುದು. ಸದಸ್ಯ ರಾಷ್ಟ್ರಗಳಲ್ಲಿ ಅದು ಮಾಲ್ಡೀವ್ಸ್ ಅಂತ ನಾವು ಹೇಳಬೇಕಾಗ್ತದೆ. ಸಾರ್ಕ್ನ ಮೇಲೆ ಬರುವಂಥ ಕ್ವಶನ್ಗಳು ಯಾವುವು? ಮೊದಲ ಅಧಿವೇಶನ ಢಾಕಾ ಯಾವಾಗ? 1985. ಸ್ಥಾಪನೆ ಡಿಸೆಂಬರ್ 8, 1985. ಇದರ ಪ್ರಧಾನ ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡುದಲ್ಲಿ ಕಂಡು ಬರ್ತದ. ಅದೇ ರೀತಿಯಾಗಿ ಇದರ ಸದಸ್ಯರ ಸಂಖ್ಯೆ ಎಷ್ಟು? ಪ್ರಸ್ತುತ 8. ಮೂಲ ಎಷ್ಟಿದ್ದು? 7. 8ನೇ ಸದಸ್ಯ ರಾಷ್ಟ್ರ ಸೇರ್ಪಡೆಗೊಂಡಿದ್ದು ಯಾವುದು? ಅಫ್ಘಾನಿಸ್ತಾನ್. ಯಾವಾಗ? 2007ರಲ್ಲಿ. ಆ 8 ರಾಷ್ಟ್ರಗಳು ಯಾವುವು? ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಭಾರತ, ನೇಪಾಳ, ಭೂತಾನ್, ಶ್ರೀಲಂಕಾ, ಮಾಲ್ಡೀವ್ಸ್, ಬಾಂಗ್ಲಾ. ಈ 8 ಸದಸ್ಯ ರಾಷ್ಟ್ರಗಳು. ಹಾಗಾದರೆ
19ನೇ ಅಧಿವೇಶನ ಅಂದರೆ ಸಾರ್ಕ್ನ 19ನೇ ಅಧಿವೇಶನ ಯಾವ ಸ್ಥಳದಲ್ಲಿ ನಡೆಯಲ್ಪಟ್ಟಿತ್ತು ಅಥವಾ ಯಾವ ದೇಶದಲ್ಲಿ ನಡೆಯಲ್ಪಡುತ್ತಿತ್ತು ಅಂದರೆ ಘೋಷಿಸಲ್ಪಟ್ಟಿತ್ತು ಅಂದರೆ ಪಾಕಿಸ್ತಾನದಲ್ಲಿ ನಡೀಬೇಕಾಗಿತ್ತು. 19ನೇ ಸಾರ್ಕ್ನ ಸಮ್ಮೇಳನ ವರ್ಷ ನಡೀಬೇಕಾಗಿದ್ದು 19ನೇ ಸಮ್ಮೇಳನ ನಡೀಬೇಕಾಗಿದ್ದು ಪಾಕಿಸ್ತಾನದಲ್ಲಿ. ಅದು ರದ್ದಾಯಿತು. ಕಾರಣ ಭಾರತವು ಪಾಕಿಸ್ತಾನ ತನ್ನ ನೆಲದಲ್ಲಿರ್ತಕ್ಕಂಥ ಭಯೋತ್ಪಾದನೆ ನಿಗ್ರಹಿಸುವವರೆಗೂ ನಾವು ಪಾಲ್ಗೊಳ್ಳುವುದಿಲ್ಲ ಅಂತ ಸರಿದಾಗ ಇನ್ನಿತರ ರಾಷ್ಟ್ರಗಳು ಭಾರತಕ್ಕೆ ಬೆಂಬಲ ನಿಂತಾಗ ಅಲ್ಲಿ ರದ್ದಾಯಿತು. ಹಾಗಾದರೆ 20ನೇ ಸಾರ್ಕ್ನ ಶೃಂಗಸಭೆ ಸಮ್ಮೇಳನ ಎಲ್ಲಿ ನಡೀತದೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ. ಅದು ಒಂದು ಪ್ರಶ್ನೆಯಾಗಿ ಉಳಿತದೆ. ನೆಕ್ಸ್ಟ್ ಪ್ರಶ್ನೆನ ನೋಡೋದಾದರೆ, ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಭಾರತ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಭಾರತ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇವ್ರ ಮೇಲೆ ಯಾವ ರೀತಿ ಪ್ರಶ್ನೆ ಬರ್ಬೋದಪ್ಪ? ಭಾರತದ ಸಂವಿಧಾನ ಶಿಲ್ಪಿ ಯಾರು ಅಂತಲೂ ಕೇಳಬಹುದು, ಅದು ಅಂಬೇಡ್ಕರ್ ಅಂತ ಹೇಳಬೇಕಾಗ್ತದೆ. ಭಾರತ ಸಂವಿಧಾನ ರಚನಾಕಾರರು ಪ್ರಮುಖ ರಚನಾಕಾರರಲ್ಲಿ ಪಾತ್ರ ವಹಿಸಿದವರು ಯಾರು ಅಂತ ಕೇಳಬಹುದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಬೇಕಾಗ್ತದೆ. ಭಾರತ ಸಂವಿಧಾನದ ಶಿಲ್ಪಿ, ಭಾರತ ಸಂವಿಧಾನದ ಪಿತಾಮಹ, ಆಧುನಿಕ ಮನು, ಇನ್ನಿತರ ಹಲವಾರು ಹೆಸರುಗಳಲ್ಲಿ ಪ್ರಶ್ನೆಗಳು ಇವರ ಹೆಸರ ಮೇಲೆ ಬರ್ಬೋದಾಗಿದೆ. ಅದೇ ರೀತಿ ಕರಡು ಸಮಿತಿ ಬಗ್ಗೆ ಕೇಳೋದಾದರೆ, ಈ ಕರಡು ಸಮಿತಿ ರಚನೆ ಆದದ್ದು ಯಾವಾಗ ಅಂತ ಪ್ರಶ್ನೆ ಮಾಡ್ತಾರ. ಈ ಕರಡು ಸಮಿತಿ ರಚನೆ ಆದದ್ದು ಆಗಸ್ಟ್ 19 1947ರಂದು. ಯಾವಾಗ? ಆಗಸ್ಟ್ 29 1947ರಂದು ಕರಡು ರಚನಾ ಸಮಿತಿ ರಚನೆ ಆಗ್ತದ. ಸೊ ಈ ಕರಡು ರಚನಾ ಸಮಿತಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾವ ಕ್ಷೇತ್ರದಿಂದ ಆಯ್ಕೆಯಾಗಿ ಬರ್ತಾರಪ್ಪ ಅಂದರೆ ಎಲ್ಲಿಂದ ಆಯ್ಕೆಯಾಗಿ ಬರ್ತಾರೆ, ಯಾವ ರಾಜ್ಯದಿಂದ ಆಯ್ಕೆಯಾಗಿ ಬರ್ತಾರೆ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಅದು ಪಶ್ಚಿಮ ಬಂಗಾಳ ರಾಜ್ಯದಿಂದ ಆಯ್ಕೆಯಾಗಿ ಬರ್ತಾರೆ. ಯಾವ ರಾಜ್ಯದಿಂದ? ಪಶ್ಚಿಮ ಬಂಗಾಳ ರಾಜ್ಯದಿಂದ ಈ ಕರಡು ರಚನಾ ಸಮಿತಿ ಆಯ್ಕೆಯಾಗಿ ಬರ್ತಾರೆ. ಹಾಗಾದರೆ ಈ ಕರಡು ರಚನಾ ಸಮಿತಿ ಎಷ್ಟು ಸದಸ್ಯರನ್ನು ಒಳಗೊಂಡಿದೆ ಅಂತ ಕೂಡ ಪ್ರಶ್ನೆ ಕೇಳ್ತಾರೆ. ಈ ಕರಡು ರಚನಾ ಸಮಿತಿ ಎಷ್ಟು ಸದಸ್ಯರನ್ನು ಒಳಗೊಂಡಿದೆಪ್ಪ ಅಂದರೆ ಇನ್ಕ್ಲೂಡಿಂಗ್ ಅಂಬೇಡ್ಕರ್ನ ಒಳಗೊಂಡಂತೆ 7 ಜನ ಸದಸ್ಯರನ್ನು ಒಳಗೊಂಡಿದೆ. ಈ ಕರಡು ರಚನಾ ಸಮಿತಿ 7 ಜನ ಸದಸ್ಯರನ್ನು ಒಳಗೊಂಡಿದೆ. ಮತ್ತೆ ಇದು ಎಷ್ಟು ದಿನಗಳವರೆಗೆ ಕರಡು ಸಮಿತಿ ಸಂವಿಧಾನದ ಮೇಲೆ ಚರ್ಚೆಗಳನ್ನು ಚರ್ಚಿಸುತ್ತಪ್ಪ ಅಂದರೆ 141 ದಿನಗಳವರೆಗೆ ತನ್ನ ಚರ್ಚೆಯನ್ನು ನಡೆಸ್ತದೆ ಅಂತ ಹೇಳಬೇಕಾಗ್ತದೆ. ಅಷ್ಟು ದಿನ 141 ದಿನಗಳವರೆಗೆ ಕರಡು ರಚನಾ ಸಮಿತಿ ಚರ್ಚೆಗಳು ನಡೆಸ್ತಾ ಬರ್ತದೆ. ಅದೇ ರೀತಿ ಸಂವಿಧಾನ ರಚನಾ ಸಮಿತಿಯ ಬಗ್ಗೆನೂ ಕೂಡ ಪ್ರಶ್ನೆ ಕೇಳಬಹುದು. ಸಂವಿಧಾನ ರಚನಾ ಸಮಿತಿ ಮೊದಲ ಅಧಿವೇಶನ ನಡೆದ ವರ್ಷ ಯಾವುದು ಅಂತಲೂ ಕೇಳ್ತಾರೆ. ಸಂವಿಧಾನ ರಚನಾ ಸಮಿತಿಯ ಮೊದಲ ಅಧಿವೇಶನ ನಡೆದ ವರ್ಷ ಯಾವುದಪ್ಪ ಅಂದರೆ ಡಿಸೆಂಬರ್ 9 1946ರಂದು ಮೊದಲ ಅಧಿವೇಶನ ನಡೀತದ. ಭಾರತ ಸಂವಿಧಾನ ರಚನಾ ಸಮಿತಿಯ ಮೊದಲ ಅಧಿವೇಶನ ಯಾವಾಗ ನಡೀತದ? ಡಿಸೆಂಬರ್ 9 1946ರಂದು ನಡೀತದ. ಅಲ್ಲಿ ಯಾರು ತಾತ್ಕಾಲಿಕ ಅಧ್ಯಕ್ಷರಾಗ್ತಾರಂತ ಕೇಳಿದ್ದಾರೆ. ತಾತ್ಕಾಲಿಕ ಅಧ್ಯಕ್ಷರು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಯಾರು? ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ತಾತ್ಕಾಲಿಕ ಅಧ್ಯಕ್ಷರಾಗ್ತಾರೆ. ಮತ್ತೆ ಎರಡನೇ ಅಧಿವೇಶನ ಯಾವಾಗ ಆಗ್ತದಪ್ಪ ಅಂದರೆ ಡಿಸೆಂಬರ್ 11 1946. ಯಾವಾಗ? ಡಿಸೆಂಬರ್ 11 1946ರಂದು ಎರಡನೇ ಅಧಿವೇಶನ ನಡೀತದೆ. ಇಲ್ಲಿ ಕಾಯಂ ರಚನಾ ಸಮಿತಿ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ಅವ್ರು ಯಾರಪ್ಪ ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಕೇಳಬಹುದು ಕ್ವಶನ್. ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರು ಯಾರು ಅಂತ ಕೇಳಬಹುದು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ತಾತ್ಕಾಲಿಕ ಅಥವಾ ಅಂತ ಕೇಳಿದಾಗ ಅದು ಸಚ್ಚಿದಾನಂದ ಸಿನ್ಹಾ ಅಂತ ಹೇಳಬೇಕಾಗ್ತದೆ. ಸೊ ಈ ರೀತಿ ಸಂವಿಧಾನದ ಮೇಲೆ ರಚನಾ ಸಮಿತಿ ಮೇಲೆ ಆಗಿರ್ಬೋದು ಅಥವಾ ಸಂವಿಧಾನದ ಕರಡು ಸಮಿತಿ ಮೇಲೆ ಆಗಿರ್ಬೋದು ಹಲವಾರು ಪ್ರಶ್ನೆಗಳು ಬರ್ತಾ ಇದೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಭಾರತ ಸಂವಿಧಾನವನ್ನು ಯಾವಾಗ ಅಳವಡಿಸಲ್ಪಟ್ಟಿತು ಅಂದರೆ ಭಾರತ ಸಂವಿಧಾನ ಯಾವಾಗ ನಾವು ಜಾರಿಗೆ ತಂದೆವು ಅನ್ನೋದನ್ನು ಪ್ರಶ್ನೆಯನ್ನು ಕೇಳ್ತಾರೆ. ಭಾರತ ಸಂವಿಧಾನ ಯಾವಾಗ ಜಾರಿಗೆ ಆಗ್ತದಪ್ಪ ಅಂದ್ರೆ ನಾವು ಅಳವಡಿಸ್ಕೊಂಡಿದ್ದು ಯಾವಾಗಪ್ಪ ಅಂದ್ರೆ ಜನವರಿ 26 1950. ಈ ಭಾರತ ಸಂವಿಧಾನವು ಯಾವಾಗ ಜಾರಿಗೆ ಬರ್ತದಪ್ಪ ಅಂದ್ರೆ ಜನವರಿ 26 1950ರಂದು ನಾವು ಇದನ್ನು ಅಳವಡಿಸ್ಕೊಳ್ತೀವಿ. ಈ ಭಾರತ ಸಂವಿಧಾನದ ಮೇಲೆ ಇನ್ನಿತರ ಕ್ವಶನ್ಗಳು ಯಾವ ರೀತಿ ಬರ್ಬೋದಪ್ಪ ಅಂದರೆ ಈ ಭಾರತ ಸಂವಿಧಾನ ರಚನೆಗೆ ಕಾರಣ ಯಾರು ಅಂತಲೂ ಕೇಳ್ಬೋದು. ಭಾರತ ಸಂವಿಧಾನ ರಚಿಸಿದವರು ಯಾರು ಅಂತಲೂ ಕೇಳ್ಬೋದು. ಭಾರತ ಸಂವಿಧಾನ ರಚನೆ ಮಾಡಿದವರು ಸಂವಿಧಾನ ರಚನಾ ಸಮಿತಿ. ಯಾವುದು? ಸಂವಿಧಾನ ರಚನಾ ಸಮಿತಿ ಅನ್ನುವಂಥದ್ದು ಭಾರತ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥದ್ದು. ಈ ಸಂವಿಧಾನ ರಚನಾ ಸಮಿತಿಯ ಮೇಲೆ ಸಂವಿಧಾನ ರಚನಾ ಸಮಿತಿ ಯಾವ ನಿಯೋಗದಿಂದ ರಚಿಸಲ್ಪಟ್ಟಿತು ಅಂತಲೂ ಕೇಳ್ತಾರೆ. ಈ ಸಂವಿಧಾನ ರಚನಾ ಸಮಿತಿ ಯಾವ ನಿಯೋಗದಿಂದ ರಚಿಸಲ್ಪಡ್ತದೆ? ಕ್ಯಾಬಿನೆಟ್ ನಿಯೋಗದಿಂದ ರಚಿಸಲ್ಪಡ್ತದೆ. ಯಾವುದು? ಕ್ಯಾಬಿನೆಟ್ ನಿಯೋಗದಿಂದ ರಚಿಸಲ್ಪಡುತ್ತದೆ. ಈ ಕ್ಯಾಬಿನೆಟ್ ನಿಯೋಗ ಎಲ್ಲಿಂದಪ್ಪ ಇದು ಯಾವುದು ಅಂತ ಪ್ರಶ್ನೆ ಮಾಡಿದಾಗ ಇದು ಇಂಗ್ಲೆಂಡ್ನಿಂದ ಬಂದಂಥ ಒಂದು ಕ್ಯಾಬಿನೆಟ್ ನಿಯೋಗ. ಇದಕ್ಕೆ ಯಾಕೆ ಕ್ಯಾಬಿನೆಟ್ ನಿಯೋಗ ಅಂತ ಕರಿಬೇಕಪ್ಪ ಅಂದರೆ 1946ರಲ್ಲಿ ಕ್ಲೈಮೆಟ್ ಅಟ್ಲಿ ಲೇಬರ್ ಪಕ್ಷದ ಮುಖ್ಯಸ್ಥನಾದವನು ಆ ದೇಶಕ್ಕೆ ಪ್ರಧಾನಿಯಾಗ್ತಾನೆ. ಅವನು ತನ್ನ ಸಚಿವ ಸಂಪುಟದ 3 ಸದಸ್ಯರನ್ನು ಭಾರತಕ್ಕೆ ಕಳಿಸಿಕೊಡ್ತಾನೆ. ಸೊ ಹೀಗಾಗಿ ಇದನ್ನು ಕ್ಯಾಬಿನೆಟ್ ನಿಯೋಗ ಅಂತ ಕೂಡ ಕರಿತೀವಿ.
ಕೇಳ್ತಾರೆ. ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಂದರೆ ಕ್ಯಾಬಿನೆಟ್ ನಿಯೋಗ ಭಾರತಕ್ಕೆ 1946ರಲ್ಲಿ ಬರ್ತದೆ. ಯಾವಾಗ ಬರ್ತದೆ ಇದು? 1946ರಲ್ಲಿ. ಈ ಕ್ಯಾಬಿನೆಟ್ ನಿಯೋಗ ಎಷ್ಟು ಜನ ಸದಸ್ಯರನ್ನ ಒಳಗೊಂಡಿತ್ತು ಅಂತ ಕೇಳ್ತಾರೆ. 3 ಜನ ಸದಸ್ಯರನ್ನ ಒಳಗೊಂಡಿತ್ತು. ಯಾರ ಅಧ್ಯಕ್ಷತೆಯಲ್ಲಿ ಅಂತ ಕೇಳ್ತಾರೆ? ಲಾರೆನ್ಸ್ ಅವರ ಅಧ್ಯಕ್ಷತೆಯಲ್ಲಿ. ಈ 3 ಜನ ಸದಸ್ಯರು ಯಾರು ಅಂತ ಕೂಡ ಕೇಳ್ತಾರೆ. ಲಾರೆನ್ಸ್, ಎವಿ ಅಲೆಕ್ಸಾಂಡರ್, ಕ್ರಿಪ್ಸ್ ಅನ್ನುವ 3 ಜನರೊಂದಿಗೆ 3 ಜನರು ಒಳಗೊಂಡಂತೆ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಭಾರತಕ್ಕೆ ಬರ್ತದೆ 1946ರಲ್ಲಿ. ಇದು ಒಂದು ಶಿಫಾರಸನ್ನು ಮಾಡ್ತದೆ. ನೀವು ಸಂವಿಧಾನ ರಚನೆ ಮಾಡಿಕೊಳ್ಳಬೇಕಾದ್ರೆ ಸಂವಿಧಾನ ರಚನಾ ಸಮಿತಿಯನ್ನು ರಚಿಸಿಕೊಳ್ಳಬೇಕು. ಅದು ಎಷ್ಟು ಜನರ ಸದಸ್ಯರೊಂದಿಗೆ? 389 ಜನರ ಸದಸ್ಯರೊಂದಿಗೆ ನೀವು ಸಂವಿಧಾನ ರಚನಾ ಸಮಿತಿಯನ್ನು ರಚನೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದರೊಂದಿಗೆ ನಮ್ಮ ಸಂವಿಧಾನ ರಚನಾ ಸಮಿತಿ ಡಿಸೆಂಬರ್ 9, 1946ರಂದು ತನ್ನ ಮೊದಲನೇ ಅಧಿವೇಶನವನ್ನು ಜರುಗಿಸ್ತಾ ಬರ್ತದೆ. ಈ ರೀತಿ ಬಂದಾಗ ನಾವು ನಮ್ಮ ಸಂವಿಧಾನವನ್ನು ಅಂಗೀಕರಿಸಿದ್ದು ಯಾವಾಗಪ್ಪ ಅಂದರೆ ನವೆಂಬರ್ 26, 1949ರಂದು ನಮ್ಮ ಸಂವಿಧಾನ ನಾವು ಅಂಗೀಕರಿಸ್ತೀವಿ. ನಮ್ಮ ಸಂವಿಧಾನ ಜಾರಿಗೆ ತಂದಿದ್ದು ಯಾವಾಗ? ಜನವರಿ 26, 1950. ಪ್ರಶ್ನೆ ಕೇಳ್ತಾರೆ, ಅಂಗೀಕಾರಗೊಂಡಿದ್ದು ಬೇರೆ, ಜಾರಿಗೆ ಬಂದಿದ್ದು ಬೇರೆ. ಅಂಗೀಕಾರದ್ದು ಯಾವಾಗ? ನವೆಂಬರ್ 26, 1950. ಜಾರಿಗೆ ಬಂದಿದ್ದು ಜನವರಿ 26, 1950. ಈ ಯಾಕೆ ಜನವರಿ 26ನೇ ನಾವು ಆಚರಣೆ ಮಾಡಬೇಕತ್ತು? ನಾವು ಜನವರಿ 26ನೇ ಯಾಕೆ ನಾವು ಅಲ್ಲಿವರೆಗೆ ಕಾಯಬೇಕಾಯಿತು ಅಂದರೆ ನವೆಂಬರ್ 26ರಿಂದ ಜನವರಿ 26ರವರೆಗೆ ಯಾಕೆ ಕಾಯಬೇಕಾದ್ರೆ ಅದಕ್ಕೊಂದು ಇತಿಹಾಸದ ದಿನ ಇದೆ. ಅದೇನೆಂದರೆ 1930 ಜನವರಿ 26, 1930 ಜನವರಿ 26 ಲಾಹೋರ್ ಅಧಿವೇಶನದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅಧ್ಯಕ್ಷತೆಯಲ್ಲಿ ಸಂಪೂರ್ಣ ಸ್ವರಾಜ್ ಘೋಷಣೆ ಮೊಳಗಿಸ್ತಾರೆ. ಅದರ ಸವಿನೆನಪಿಗಾಗಿ ಜನವರಿ 26ರನ್ನು ನಾವು ಗಣರಾಜ್ಯೋತ್ಸವ ದಿನವನ್ನಾಗಿ ನಾವು ಆಚರಿಸ್ತೀವಿ. ಅವೊಂದೇ ನಾವು ಭಾರತ ಸಂವಿಧಾನವನ್ನು ಜಾರಿಗೆ ತಗೊಂಡ್ಬರ್ತೀವಿ. 2015ರಿಂದ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ನವೆಂಬರ್ 26 ದಿನವನ್ನು ಸಂವಿಧಾನ ದಿನವನ್ನಾಗಿ ಆಚರಿಸಲು ಕರೆ ಕೊಡ್ತಾರೆ. ಯಾವಾಗಿನಿಂದ? 2015ರಿಂದ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರು ನವೆಂಬರ್ 26ನ ಭಾರತ ಸಂವಿಧಾನ ದಿನವನ್ನು ಆಚರಿಸಬೇಕಂತೇಳಿ ಕರೆ ಕೊಡ್ತಾರೆ. ಸೊ ಅಲ್ಲಿಂದ ಭಾರತ ಸಂವಿಧಾನ ದಿನವನ್ನು ನಾವು ನವೆಂಬರ್ 26ರಿಂದ ಆಚರಣೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ, ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಸಂವಿಧಾನದಲ್ಲಿರ್ತಕ್ಕಂಥ ಆಸ್ತಿ ಹಕ್ಕನ್ನು ತೆಗೆದುಹಾಕಲ್ಪಟ್ಟ ತಿದ್ದುಪಡಿ ಯಾವುದು ಅಂತ ಕೇಳಿದ್ದಾರೆ. ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಸಂವಿಧಾನದಲ್ಲಿದ್ದಂಥ ಆಸ್ತಿ ಹಕ್ಕನ್ನು ತೆಗೆದುಹಾಕಲ್ಪಟ್ಟ ತಿದ್ದುಪಡಿ ಯಾವುದು ಅಂತ ಕೇಳಿದ್ದಾರೆ. ಆ ತಿದ್ದುಪಡಿ 44ನೇ ತಿದ್ದುಪಡಿ. ಯಾವ ತಿದ್ದುಪಡಿ? 44ನೇ ತಿದ್ದುಪಡಿ. ಇದು ಯಾವಾಗ ಆಗ್ತದ? 1978ರಲ್ಲಿ ಕೇಳ್ತಾರೆ. 44ನೇ ತಿದ್ದುಪಡಿ ಆದ ವರ್ಷ ಯಾವಾಗ? 1978. ಈ 44ನೇ ತಿದ್ದುಪಡಿಯಿಂದ ರೈಟ್ ಟು ಪ್ರಾಪರ್ಟಿ ಅಂದರೆ ಆಸ್ತಿ ಹಕ್ಕನ್ನು ತೆಗೆದುಹಾಕ್ತಾರೆ. ಹಾಗಾದರೆ ಮೂಲಭೂತ ಹಕ್ಕುಗಳ ಮೇಲೆ ಯಾವ ರೀತಿ ಪ್ರಶ್ನೆ ಬರುವುದನ್ನು ತಮ್ಮಂದಿಗೆ ಹೇಳ್ತಾ ಹೋಗ್ತೀನಿ. ಈ ಮೂಲಭೂತ ಹಕ್ಕುಗಳು ಸಂವಿಧಾನದ ಯಾವ ಭಾಗದಲ್ಲಿ ಅಂತ ಕೇಳ್ತಾರೆ. ಸಂವಿಧಾನದ 3ನೇ ಭಾಗದಲ್ಲಿವೆ. ಎಷ್ಟನೇ ಭಾಗ? 3ನೇ ಭಾಗ. ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ವಿಧಿಗಳು ಯಾವುವು ಅಂತ ಕೇಳ್ತಾರೆ. 12ರಿಂದ 35ರವರೆಗೆ. ಎಷ್ಟು? 12ರಿಂದ 35ರವರೆಗೆ ಭಾರತ ಸಂವಿಧಾನದಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳ ಬಗ್ಗೆ ಎಕ್ಸ್ಪ್ಲೇನೇಷನ್ ಮಾಡ್ತವೆ. ಹಾಗಾದರೆ ಈ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂದರೆ ಅಮೇರಿಕಾ ಸಂವಿಧಾನದಿಂದ ಈ ಮೂಲಭೂತ ಹಕ್ಕುಗಳ ಕಾನ್ಸೆಪ್ಟನ್ನು ನಾವು ಎರವಲು ಪಡ್ಕೊಳ್ತೀವಿ. ಹಾಗಾದರೆ ಭಾರತ ಸಂವಿಧಾನ ರಚನೆ ಮಾಡಿದಾಗ ಪ್ರಸ್ತುತ ಅಂದರೆ ಮೂಲಭೂತ ಹಕ್ಕುಗಳು ಎಷ್ಟಿದ್ದು ಅಂದರೆ 7 ಮೂಲಭೂತ ಹಕ್ಕುಗಳಿದ್ದು. ಎಷ್ಟು? 7 ಮೂಲಭೂತ ಹಕ್ಕುಗಳಿದ್ದು. ಹಾಗಾದರೆ 44ನೇ ತಿದ್ದುಪಡಿ ಮುಖಾಂತರ ಯಾವ ಮೂಲಭೂತ ಹಕ್ಕನ್ನು ತೆಗೆದುಹಾಕಲಾಯಿತು ಅಂತ ಕೇಳಿದಾಗ 31ನೇ ವಿಧಿಯಾದಂಥ ಆಸ್ತಿ ಹಕ್ಕನ್ನು ತೆಗೆದುಹಾಕ್ತಾರೆ. ಮೂಲ ಸಂವಿಧಾನದಲ್ಲಿ ಆಸ್ತಿ ಹಕ್ಕಿನ ವಿಧಿ ಯಾವುದು ಅಂತ ಕೇಳಬಹುದು. 31ನೇ ವಿಧಿ. ಎಷ್ಟನೇ ವಿಧಿ? 31ನೇ ವಿಧಿ. ಅದನ್ನು ತೆಗೆದುಹಾಕಿದ್ದು 44ನೇ ತಿದ್ದುಪಡಿ ಮುಖಾಂತರ 1978ರಲ್ಲಿ. ಹಾಗಾದರೆ ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಎಷ್ಟಿವೆ ಅಂತಲೂ ಕೂಡ ಪ್ರಶ್ನೆ ಮಾಡ್ತಾರೆ. ಪ್ರಸ್ತುತ ಈಗ 6 ಇವೆ. ಮೂಲ 7 ಇದ್ದು ಈಗ ಪ್ರಸ್ತುತ 6 ಇವೆ. ಸೊ ಈ ಮೂಲಭೂತ ಹಕ್ಕುಗಳನ್ನು ಇರ್ತಕ್ಕಂಥ ಆಸ್ತಿ ಹಕ್ಕು ಈಗ ಏನಾಗಿದೆ ಅಂತಲೂ ಕೇಳ್ತಾರೆ ಪ್ರಶ್ನೆ. ಈಗ ಆಸ್ತಿ ಹಕ್ಕು ಡ್ಯಾಶ್ ಆಗಿದೆ. ಏನಾಗಿದೆ? ಕಾನೂನುಬದ್ಧ ಪರಿಹಾರಾತ್ಮಕ ಹಕ್ಕಾಗಿದೆ. ಈ ಲೀಗಲ್ ರೈಟ್ಸ್ ಆಗಿದೆ. ಕಾನೂನುಬದ್ಧ ಹಕ್ಕಾಗಿದೆ. ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಆಸ್ತಿ ಹಕ್ಕು ಏನಾಗಿದೆ? ಕಾನೂನುಬದ್ಧ ಹಕ್ಕಾಗಿದೆ. ಹಾಗಾದರೆ ಸಂವಿಧಾನದಲ್ಲಿ ಎಲ್ಲಿ ಮತ್ತೆ ಅದನ್ನು ಮೆನ್ಷನ್ ಮಾಡಲಾಗಿದೆ? ಆಸ್ತಿ ಹಕ್ಕು ಸಂವಿಧಾನದಲ್ಲಿ ಎಲ್ಲಿ ಇದೆಯಪ್ಪ ಅಂತ ಕೇಳಿದಾಗ ಭಾರತ ಸಂವಿಧಾನದ 12ನೇ ಭಾಗದಲ್ಲಿ. ಎಷ್ಟನೇ ಭಾಗ? ಭಾರತ ಸಂವಿಧಾನದ 12ನೇ ಭಾಗ. ಇದಕ್ಕೆ ಸಂಬಂಧಪಟ್ಟಂಥ ವಿಧಿ ಯಾವುದು ಅಂತ ಕೇಳಿದಾಗ 300A. ಆಸ್ತಿ ಹಕ್ಕಿಗೆ ಸಂಬಂಧಪಟ್ಟಂಥ ಪ್ರಸ್ತುತ ವಿಧಿ ಯಾವುದು ಅಂದರೆ 300A. ಇದರ ಮೂಲ ವಿಧಿ ಯಾವುದಂದರೆ 31. ಈಗ ಪ್ರಸ್ತುತ ಇರತಕ್ಕಂಥ 300A ಆರ್ಟಿಕಲ್ ಅಡಿಯಲ್ಲಿ ಆಸ್ತಿ ಹಕ್ಕು ಈಗ ಲೀಗಲ್ ಹಕ್ಕಾಗಿ ಅಂದರೆ ಕಾನೂನುಬದ್ಧ ಹಕ್ಕಾಗಿ ತನ್ನ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗಾದರೆ ಯಾವ ಕೇಸು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಹಕ್ಕು ಸಂಸತ್ತಿಗಿಲ್ಲ ಅಂತ ತೀರ್ಪು ನೀಡಿತು?
ಯಾವ ಕೇಸು ಪ್ರಕರಣ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡುವ ಹಕ್ಕು ಸಂಸತ್ತಿಗಿಲ್ಲ ಅಂತೇಳಿ ಘೋಷಣೆ ಮಾಡ್ತದೆ ಸುಪ್ರೀಂ ಕೋರ್ಟು ಅಂದರೆ ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತದಪ್ಪ ಅಂದರೆ ಅದು ಗೋಲಕ್ನಾಥ್ ಕೇಸ್ನಲ್ಲಿ ಹೇಳ್ತದೆ. ಯಾವ ಕೇಸ್ನಲ್ಲಿ? ಗೋಲಕ್ನಾಥ್ ಕೇಸ್ನಲ್ಲಿ 1967ರಲ್ಲಿ ಗೋಲಕ್ನಾಥ್ ಕೇಸು 1967ರಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತದ, ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡುವ ಹಕ್ಕು ಸಂಸತ್ತಿಗಿಲ್ಲ ಅಂತ ಹೇಳ್ತದ. ಅದೇ ರೀತಿ ಮೂಲಭೂತ ಹಕ್ಕುಗಳ ಮೇಲೆ ಸಂಸತ್ತಿಗೆ ತಿದ್ದುಪಡಿ ಮಾಡುವ ಹಕ್ಕಿದೆ ಅಂತ ಘೋಷಣೆ ಮಾಡಿದ ಯಾವ ಪ್ರಕರಣ ಅಂತ ಕೂಡ ಕೇಳ್ತಾರೆ. 1971ರಲ್ಲಿ ಆದಂಥ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಕೇಸ್ನಲ್ಲಿ ಹೇಳ್ತಾರೆ. ಯಾವ ಕೇಸಿನಲ್ಲಿ? 1971ರಲ್ಲಿ ಕೇಶವಾನಂದ ಭಾರತಿ ಕೇಸ್ನಲ್ಲಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತದ, ಭಾರತದ ಸಂಸತ್ತು ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳ ಮೇಲೆ ತಿದ್ದುಪಡಿ ಮಾಡಬಹುದು, ಮೂಲ ಸಂವಿಧಾನಕ್ಕೆ ಯಾವುದೇ ರೀತಿ ಧಕ್ಕೆಯಾಗದಂತೆ ಅಂತ ಹೇಳ್ತದೆ. ಮೂಲ ಸಂವಿಧಾನಕ್ಕೆ ಯಾವುದೇ ರೀತಿ ಧಕ್ಕೆ ಆಗದಂತೆ ಮೂಲಭೂತ ಹಕ್ಕುಗಳ ಮೇಲೆ ಭಾರತ ಸಂವಿಧಾನ ಇರ್ತಕ್ಕಂಥ ಸಂಸತ್ತು ತಿದ್ದುಪಡಿ ಮಾಡಬಹುದು ಅಂತೇಳಿ ಕೇಶವಾನಂದ ಪ್ರಕರಣದಲ್ಲಿ ಹೇಳ್ತದ. ತಿದ್ದುಪಡಿ ಮಾಡಕ್ಕೆ ಬರಂಗಿಲ್ಲ ಸಂಸತ್ತಿಗೆ ಅಂತ ಹೇಳಿದ್ದು ಯಾವುದು ಗೋಲಕ್ನಾಥ್ ಪ್ರಕರಣದಲ್ಲಿ ಹೇಳ್ತದ. ಇದಿಷ್ಟು ಮೂಲಭೂತ ಹಕ್ಕಲ್ಲಿ ಬರ್ತಕ್ಕಂಥದ್ದು. ಇನ್ನೊಂದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾವ ವಿಧಿಯನ್ನ ಭಾರತ ಸಂವಿಧಾನದ ಬೆನ್ನೆಲುಬು ಅಂತ ಕರೆದಿದ್ದಾರೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾವ ವಿಧಿಯನ್ನ ಭಾರತ ಸಂವಿಧಾನದ ಬೆನ್ನೆಲುಬು ಅಂತ ಕರೆದಿದ್ದಾರೆ ಅಂದರೆ 19ನೇ ವಿಧಿಯನ್ನ ಭಾರತ ಸಂವಿಧಾನದ ಬೆನ್ನೆಲುಬು ಅಂತ ಕರೀತಾರೆ. ಯಾವ ವಿಧಿಯನ್ನ? 19ನೇ ವಿಧಿಯನ್ನ ಭಾರತ ಸಂವಿಧಾನದ ಬೆನ್ನೆಲುಬು ಅಂತ ಕೂಡ ಕರೀತಾರೆ. ಮತ್ತೆ ಅದೇ ರೀತಿ ಇನ್ನೊಂದು ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ಇರ್ತಕ್ಕಂಥ ಯಾವ ವಿಧಿಯನ್ನ ಭಾರತ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೀತಾರೆ? ಯಾವ ವಿಧಿಯನ್ನ ಭಾರತ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೀತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್? ಯಾವ ವಿಧಿಯನ್ನು ಕರೀತಾರೆ? 32ನೇ ವಿಧಿಯನ್ನ ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರೀತಾರೆ. ಇದಿಷ್ಟು ಮೂಲಭೂತ ಹಕ್ಕುಗಳ ಮೇಲೆ ಬರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ, ಭಾರತ ಸಂವಿಧಾನದಲ್ಲಿ ಯಾವ ರೀತಿ ಪೌರತ್ವವಿದೆ? ನಮ್ಮ ಭಾರತ ಸಂವಿಧಾನದಲ್ಲಿ ಯಾವ ರೀತಿ ಪೌರತ್ವವಿದೆ? ನಮ್ಮ ಭಾರತ ಸಂವಿಧಾನದಲ್ಲಿ ಏಕ ಪೌರತ್ವವಿದೆ, ಸಿಂಗಲ್ ಸಿಟಿಜನ್ಶಿಪ್, ಏಕ ನಾಗರಿಕತ್ವ, ಏಕ ಪೌರತ್ವ ವ್ಯವಸ್ಥೆ ಇದೆ. ಈ ಪೌರತ್ವದ ವಿಷಯದ ಮೇಲೆ ಯಾವ ರೀತಿ ಪ್ರಶ್ನೆ ಮತ್ತೆ ಬರ್ಬೋದಪ್ಪ ಅಂದರೆ, ಈ ಸಿಟಿಜನ್ಶಿಪ್ ಅಥವಾ ಪೌರತ್ವ ನಾಗರಿಕತ್ವ ಅನ್ನುವಂಥದ್ದು ಭಾರತ ಸಂವಿಧಾನದಲ್ಲಿ ಎಷ್ಟನೇ ಭಾಗದಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಅದು 2ನೇ ಭಾಗದಲ್ಲಿದೆ. ಎಷ್ಟನೇ ಭಾಗದಲ್ಲಿ? 2ನೇ ಭಾಗದಲ್ಲಿ. ಹಾಗಾದರೆ ಈ ಪೌರತ್ವಕ್ಕೆ ಸಂಬಂಧಪಟ್ಟಂಥ ವಿಧಿಗಳು ಯಾವುವು ಅಂತ ಪ್ರಶ್ನೆ ಮಾಡಬಹುದು. 5ರಿಂದ 11ರವರೆಗೆ. ಎಷ್ಟು? 5ರಿಂದ 11ರವರೆಗೆ ವಿಧಿಗಳು ಇದಕ್ಕೆ ಪೌರತ್ವಕ್ಕೆ ಸಂಬಂಧಪಡ್ತವೆ. ಹಾಗಾದರೆ ಈ ಪೌರತ್ವ ಅನ್ನೋ ಕಾನ್ಸೆಪ್ಟನ್ನು, ಸಿಟಿಜನ್ಶಿಪ್ ಅನ್ನೋ ಕಾನ್ಸೆಪ್ಟನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಇದನ್ನು ಅಂತ ಕೇಳಿದಾಗ ನಾವು ಇದನ್ನು ಇಂಗ್ಲೆಂಡ್ನಿಂದ ತೆಗೆದುಕೊಳ್ತೀವಿ. ಪೌರತ್ವ ಅನ್ನೋ ಕಾನ್ಸೆಪ್ಟನ್ನು ಇಂಗ್ಲೆಂಡ್ ಸಂವಿಧಾನದಿಂದ ಇದನ್ನು ಎರವಲು ಪಡಿತೀವಿ. ಹಾಗಾದರೆ ಭಾರತ ಸಂವಿಧಾನ ಸಿಟಿಜನ್ಶಿಪ್ ಆ್ಯಕ್ಟ್ ಯಾವಾಗ ಪಾಸ್ ಆಯಿತು ಅಂತಲೂ ಕೂಡ ಕೇಳ್ತಾರೆ. ಸಿಟಿಜನ್ಶಿಪ್ ಅಂದರೆ ಭಾರತೀಯ ಪೌರತ್ವ ಕಾಯ್ದೆ ಯಾವಾಗ ಬಂದಿತ್ತು? 1956. ಎಷ್ಟು? 1956 ಭಾರತ ಸಿಟಿಜನ್ಶಿಪ್ ಕಾಯ್ದೆ ಬರ್ತದ. ಈ 1956 ಸಿಟಿಜನ್ಶಿಪ್ ಕಾಯ್ದೆ ಪ್ರಕಾರ ಎಷ್ಟು ಬಗೆಯ ನಾವು ಭಾರತ ಪೌರತ್ವವನ್ನು ಪಡೆದುಕೊಳ್ಳಬಹುದು ಅಂದರೆ 5 ಬಗೆಯ ರೀತಿಯಲ್ಲಿ ಭಾರತ ಪೌರತ್ವವನ್ನು ಪಡೆದುಕೊಳ್ಳಬಹುದು. ಎಷ್ಟು ಬಗೆಯ ಭಾರತ ಪೌರತ್ವವನ್ನು ಕಳೆದುಕೊಳ್ಳಬಹುದು ಅಂದರೆ 3 ಬಗೆಯ ಭಾರತ ಪೌರತ್ವವನ್ನು ನಾವು ಕಳೆದುಕೊಳ್ಳಬಹುದು. ಇದಿಷ್ಟು ಭಾರತ ಪೌರತ್ವದ ಮೇಲೆ ಬರ್ತಕ್ಕಂಥ ವಿಷಯ. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 1955ರಲ್ಲಿ ಬರ್ತದ. ಅಂದರೆ ಭಾರತ ಪೌರತ್ವ ಕಾಯ್ದೆ 1905ರ ಕಾಯ್ದೆ ಪ್ರಕಾರ ಇವೆಲ್ಲವೂ ಬರ್ತಾ ಹೋಗ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ, ಪ್ರಸ್ತುತದಲ್ಲಿ ಭಾರತದಲ್ಲಿರುವ ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಎಷ್ಟು? ಪ್ರಸ್ತುತವಾಗಿ ಭಾರತದಲ್ಲಿರುವ ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಅಂದರೆ ಹೈಕೋರ್ಟ್ಗಳು ಎಷ್ಟಪ್ಪ ಅಂದರೆ 24 ಹೈಕೋರ್ಟ್ಗಳಿವೆ. ಈ 24 ಹೈಕೋರ್ಟ್ಗಳಿವೆ. ನೆನಪಿರಲಿ, ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆ ಮಾಡ್ತಾರಪ್ಪ ಅಂದರೆ, ಪ್ರಸ್ತುತ ಭಾರತದಲ್ಲಿ 24 ಹೈಕೋರ್ಟ್ಗಳಿವೆ. ಒಂದು ಹೈಕೋರ್ಟನ್ನು 2 ರಾಜ್ಯಗಳ ಮಧ್ಯೆಯೂ ಮಾಡಬಹುದು, ಕೇಂದ್ರಾಡಳಿತ ಪ್ರದೇಶಕ್ಕೂ ವಿಸ್ತರಿಸಬಹುದು. ಓಕೆ, ಅದೇ ತೆರನಾಗಿ ಪ್ರಸ್ತುತ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಯಾರು ಅನ್ನೋದನ್ನು ಪ್ರಶ್ನೆ ಕೇಳ್ತಾರೆ, ಅದನ್ನು ನನಗೆ ಕಮೆಂಟ್ ಮಾಡಿ. ಅದೇ ತೆರನಾಗಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾರು ಅನ್ನೋದು ಕೂಡ ಪ್ರಶ್ನೆ ಕೇಳ್ತಾರೆ, ಅದನ್ನು ನನಗೆ ಕಮೆಂಟ್ ಮಾಡಿ. ಅದೇ ತೆರನಾಗಿ ಸುಪ್ರೀಂ ಕೋರ್ಟಿನ ಪ್ರಸ್ತುತ ಸದಸ್ಯರ ಸಂಖ್ಯೆ ಎಷ್ಟು ಕೂಡ ಅಂತ ಪ್ರಶ್ನೆ ಮಾಡ್ತಾರೆ. 30+1 ಅಂದರೆ 31 ಜನರ ಸದಸ್ಯರನ್ನ ಸುಪ್ರೀಂ ಕೋರ್ಟ್ ಸದಸ್ಯರ ಸಂಖ್ಯೆ ಒಳಗೊಂಡಿದೆ. 1 ಚೀಫ್ ಜಸ್ಟಿಸ್, ಇನ್ನು 30 ಜನ ನ್ಯಾಯಾಧೀಶರ ಸಂಖ್ಯೆಯನ್ನು, ನ್ಯಾಯವಾದಿಗಳ ಸಂಖ್ಯೆಯನ್ನು ಒಳಗೊಂಡಿದೆ. ಈ ರೀತಿ ಹಲವಾರು ಪ್ರಶ್ನೆಗಳನ್ನು ನ್ಯಾಯಾಲಯಗಳ ಮೇಲೆ ಕೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ, ರಾಜನೀತಿ ನಿರ್ದೇಶಕ ತತ್ವಗಳು
ರಾಜನೀತಿ ನಿರ್ದೇಶಕ ತತ್ವಗಳು ಭಾರತ ಸಂವಿಧಾನದಲ್ಲಿ ಯಾವ ಭಾಗದಲ್ಲಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ ಯಾವ ಭಾಗದಲ್ಲಿದೆ ಅಂದರೆ ಸಂವಿಧಾನದ 4ನೇ ಭಾಗದಲ್ಲಿದೆ. ಎಷ್ಟನೇ ಭಾಗ? ಸಂವಿಧಾನದ 4ನೇ ಭಾಗದಲ್ಲಿದೆ. ಈ ರಾಜನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂಥ ವಿಧಿಗಳು ಯಾವಪ್ಪ ಅಂದರೆ 36ರಿಂದ 51ರವರೆಗೆ. ಎಷ್ಟು ವಿಧಿಗಳು? 36ರಿಂದ 51ರ ವಿಧಿಗಳಿಗೆ ರಾಜನೀತಿ ನಿರ್ದೇಶಕ ತತ್ವ ಬಗ್ಗೆ ಹೇಳ್ತವೆ. ಸಂವಿಧಾನದ 4ನೇ ಭಾಗ. ಈ ರಾಜನೀತಿ ನಿರ್ದೇಶಕ ತತ್ವಗಳನ್ನ ಯಾವ ದೇಶದ ಸಂವಿಧಾನದ ಎರವಲು ಪಡೆದಿವೆ ಅಂತ ಪ್ರಶ್ನೆ ಕೇಳ್ತಾರೆ. ಇದನ್ನು ಐರ್ಲೆಂಡ್ ಸಂವಿಧಾನದಿಂದ ನಾವು ತೆಗೆದುಕೊಳ್ತೀವಿ. ಯಾವ ದೇಶದ ಕಾನ್ಸೆಪ್ಟ್ ಇದು? ಐರ್ಲೆಂಡ್ ದೇಶದ ಅಥವಾ ಸಂವಿಧಾನದಿಂದ ನಾವು ಇದನ್ನು ಪಡ್ಕೊಳ್ತೀವಿ. ಈ ರಾಜನೀತಿ ನಿರ್ದೇಶಕ ತತ್ವಗಳು 3 ಭಾಗಗಳನ್ನಾಗಿ ನಾವು ಮಾಡ್ತೀವಿ. ಒಂದು ಸಮಾಜವಾದ, ಇನ್ನೊಂದು ಗಾಂಧಿವಾದ, ಇನ್ನೊಂದು ಆರ್ಥಿಕತೆವಾದ. ಈ 3 ವಿಧಗಳಲ್ಲಿ ರಾಜನೀತಿ ನಿರ್ದೇಶಕಗಳನ್ನು ಮಾಡ್ತೀವಿ. ಈ ರಾಜನೀತಿ ನಿರ್ದೇಶಕ ತತ್ವಗಳು ಯಾವುದೇ ರೀತಿ ಕಾನೂನಿನಿಂದ ರಕ್ಷಣೆ ಪಡೆಯೋದಿಲ್ಲ. ಇದಕ್ಕೆ ಸಂವಿಧಾನದಿಂದ ಯಾವುದೇ ರೀತಿ ಗ್ಯಾರಂಟಿನೂ ಇಲ್ಲ. ಓಕೆ, ಅಂದರೆ ರಾಜನೀತಿ ನಿರ್ದೇಶಕ ತತ್ವಗಳನ್ನು ಯಾವುದೇ ತರನಾಗಿ ಕೋರ್ಟಿಗೆ ಹೋಗಿ ನಾವು ನ್ಯಾಯ ರೀತಿ ಕೇಳಕ್ಕೆ ಬರೋದಿಲ್ಲ. ಸೊ ಹೀಗಾಗಿರ್ತಕ್ಕಂಥ ರಾಜನೀತಿ ನಿರ್ದೇಶಕ ತತ್ವಗಳ ಮೇಲೆ ಇನ್ನೂ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ, ಭಾರತ ಸಂವಿಧಾನದಲ್ಲಿರುವ ವಿಧಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಭಾರತ ಸಂವಿಧಾನದಲ್ಲಿರುವ ವಿಧಿಗಳ ಸಂಖ್ಯೆ ಎಷ್ಟು ಅಥವಾ ಪರಿಚ್ಛೇದಗಳ ಸಂಖ್ಯೆ ಅನುಚ್ಛೇದಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ನಾವು ಹೇಳಬೇಕಾಗ್ತದೆ. ಪ್ರಸ್ತುತ ಅಂತ ಆದರೆ 400ಕ್ಕಿಂತ ಹೆಚ್ಚು ಇವೆ. ಅಂದರೆ 470 ವಿಧಿಗಳನ್ನು ನಾವು ಪ್ರಸ್ತುತ ಕಾಣ್ತೀವಿ. ಮೂಲ ವಿಧಿಗಳಂತ ಕೇಳಿದಾಗ ಸಂವಿಧಾನ ನಾವು ಅಂಗೀಕರಿಸಲ್ಪಟ್ಟಿದ್ದು ಯಾವಾಗಪ್ಪ? ನವೆಂಬರ್ 26, 1949ರಂದು ಸಂವಿಧಾನ ನಾವು ಅಂಗೀಕಾರ ಮಾಡ್ಕೊಳ್ತೀವಿ. ಆವಾಗ ಇದ್ದಂಥ ಮೂಲ ವಿಧಿಗಳು ಎಷ್ಟಪ್ಪ ಅಂದರೆ 395. ಎಷ್ಟು ವಿಧಿಗಳು? 395 ವಿಧಿಗಳು ಮೂಲ ಸಂವಿಧಾನದಲ್ಲಿದ್ದಂಥದ್ದು. ಈಗ ಪ್ರಸ್ತುತ 470ಕ್ಕಿಂತ ಹೆಚ್ಚಾಗಿವೆ. ಅದನ್ನು ಯಾವ ರೀತಿಯಲ್ಲಿ ಆಪ್ಷನಲ್ ಕೊಟ್ಟಿತ್ತು ಅದರ ಮೇಲೆ ನಾವು ಆನ್ಸರ್ ಹಾಕಬೇಕಾಗ್ತದೆ. ಸಂವಿಧಾನ ರಚನೆ ಆದಾಗ ಮೂಲ ಇದ್ದಂಥ ಆರ್ಟಿಕಲ್ಲು 395. ಎಷ್ಟು ಭಾಗಗಳಿದ್ದಾಗ? 22 ಭಾಗಗಳು. ಎಷ್ಟು ಪರಿಚ್ಛೇದಗಳು ಅಂತ ಕೇಳ್ತಾರೆ? 8 ಪರಿಚ್ಛೇದಗಳು. ಎಷ್ಟು ರಾಜ್ಯಗಳು ಇದ್ದುವಾಗ? 14 ರಾಜ್ಯಗಳು. ಎಷ್ಟು ಭಾಷೆಗಳು ಇದ್ದುವಾಗ? 14 ಭಾಷೆಗಳು. ಒಂದು ಪ್ರಿಯಾಂಬಲ್ ಇತ್ತು. ಸಂವಿಧಾನ ಮೂಲ ರಚನೆಯಲ್ಲಿದ್ದಾಗ 395 ವಿಧಿಗಳು, 22 ಭಾಗಗಳು, 8 ಶೆಡ್ಯೂಲ್ಗಳು ಅಂದರೆ ಪರಿಚ್ಛೇದಗಳು, 14 ರಾಜ್ಯಗಳು, 14 ಭಾಷೆಗಳು, ಒಂದು ಪ್ರಿಯಾಂಬಲ್ ಇತ್ತು. ಪ್ರಸ್ತುತ ಈಗ ಭಾರತ ಸಂವಿಧಾನದಲ್ಲಿರ್ತಕ್ಕಂಥದ್ದು ಒಂದು ಪ್ರಿಯಾಂಬಲ್ ಅಂದರೆ ಪ್ರಸ್ತಾವನೆ, ಅದೇ ರೀತಿ 470ಕ್ಕಿಂತ ಹೆಚ್ಚು ವಿಧಿಗಳು, 25 ಭಾಗಗಳು, 12 ಶೆಡ್ಯೂಲ್ಗಳು, 28 ರಾಜ್ಯಗಳು, 22 ಭಾಷೆಗಳನ್ನು ನಾವು ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ, ಭಾರತದ ಸಂವಿಧಾನವು ಭಾರತ ಸಂವಿಧಾನವು ದೇಶವನ್ನು ಜಾತ್ಯತೀತ ಎಂದು ಘೋಷಣೆ ಮಾಡಿದೆ ಅಂದರೆ ಅಂತ ಕೇಳಿದ್ದಾರೆ. ಭಾರತ ಸಂವಿಧಾನವು ದೇಶವನ್ನು ಜಾತ್ಯತೀತ ಎಂದು ಘೋಷಣೆ ಮಾಡಿದೆ ಅಂದರೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಅದಕ್ಕೆ ಉತ್ತರ, ರಾಜ್ಯವು ಧಾರ್ಮಿಕ ಚಿಂತನೆಗಳು ಜನರ ವೈಯಕ್ತಿಕ ಅಂಶವೆಂದು ಪರಿಗಣಿಸಲ್ಪಡಬೇಕು ಅಂತ ಹೇಳ್ತಾರೆ. ರಾಜ್ಯವು ಧಾರ್ಮಿಕ ಚಿಂತನೆಗಳನ್ನು ಜನರ ವೈಯಕ್ತಿಕ ಅಂಶಗಳಂತ ಹೇಳಿ ನಾವು ಏನು ಮಾಡಬೇಕು? ಅದನ್ನು ಪರಿಗಣಿಸಲ್ಪಡಬೇಕು ಅಂತ ಅಲ್ಲಿ ಇತ್ತಂಥ ಉತ್ತರ. ಈ ಜಾತ್ಯತೀತ ಎಂಬ ವಿಷಯ ವಸ್ತು ಅಥವಾ ಈ ಜಾತ್ಯತೀತ ಎಂಬ ಪದವು ಮೂಲ ಸಂವಿಧಾನ ರಚನೆ ಆದಾಗ ಇತ್ತ ಅಂತ ಕೂಡ ಪ್ರಶ್ನೆ ಮಾಡ್ತಾರೆ. ಇರಲಿಲ್ಲ ಇದು. ಹಾಗಾದರೆ ಇದು ಯಾವಾಗ ಬಂತು ಅಂದರೆ 1976ರಲ್ಲಿ ಬಂತು. ಹಾಗಾದರೆ ಜಾತ್ಯತೀತ ಪದವನ್ನು ನಾವು ಎಲ್ಲಿ ಕಾಣ್ತೀವಿ? ಸಂವಿಧಾನದಲ್ಲಿ ಪ್ರಸ್ತಾವನೆಯಲ್ಲಿ ಪದವನ್ನು ಕಾಣ್ತೀವಿ. ನಾವು ಎಲ್ಲಿ? ಸಂವಿಧಾನದ ಪ್ರಸ್ತಾವನೆಯಲ್ಲಿ ಪದವನ್ನು ಕಾಣ್ತೀವಿ. 1976-42ನೇ ತಿದ್ದುಪಡಿ ಮುಖಾಂತರ ಭಾರತ ಸಂವಿಧಾನಕ್ಕೆ 3 ಪದಗಳನ್ನು ಸೇರ್ಪಡೆ ಮಾಡಿಸ್ತಾರೆ. 1976-42ನೇ ತಿದ್ದುಪಡಿ ಮುಖಾಂತರ ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ಪ್ರಸ್ತಾವನೆಗೆ 3 ಪದಗಳನ್ನು ಸೇರ್ಪಡೆ ಮಾಡಿಸ್ತಾರೆ. ಪ್ರಸ್ತಾವನೆಯಲ್ಲಿ ಯಾವುವು? ಸಮಾಜವಾದ, ಜಾತ್ಯತೀತ ಮತ್ತು ಸಹೋದರತ್ವ ಪದವನ್ನು 3 ಪದಗಳನ್ನು ಭಾರತ ಸಂವಿಧಾನದ ಪ್ರಸ್ತಾವನೆಗೆ ಸೇರ್ಪಡೆ ಮಾಡಿಸ್ತಾರೆ. ಯಾವಾಗ? 1976-42ನೇ ತಿದ್ದುಪಡಿ ಮುಖಾಂತರ ಸೋಷಲಿಸ್ಟ್, ಸೆಕ್ಯುಲರ್ ಆ್ಯಂಡ್ ಇಂಟಿಗ್ರಿಟಿ ಎಂಬ ಪದವನ್ನು ಭಾರತ ಸಂವಿಧಾನಕ್ಕೆ ಸೇರ್ಪಡಿಸ್ತಾರೆ. ಹಾಗಾದರೆ ಜಾತ್ಯತೀತ ಅಂದರೆ ಏನು? ರಾಜ್ಯವು ಯಾವುದೇ ಧಾರ್ಮಿಕ ಧರ್ಮಗಳಲ್ಲಿ ಹಸ್ತಕ್ಷೇಪ ಮಾಡಬಾರ್ದು, ಯಾವುದನ್ನು ಒಡೆದಾಳುವ ನೀತಿಯಲ್ಲಿ ಅಂದರೆ ಯಾವುದೋ ಒಂದು ಪ್ರೋತ್ಸಾಹ ಇನ್ನೊಂದು ಪ್ರೋತ್ಸಾಹ ಕೊಡ್ತಾ ಇರಬಾರ್ದು, ಎಲ್ಲ ಧರ್ಮಗಳು ಸಮ ಧರ್ಮಗಳಾಗಿ ಸ್ವೀಕರಿಸಬೇಕು ಅನ್ನೋದನ್ನು ಕೂಡ ಜಾತ್ಯತೀತ ಕಾನ್ಸೆಪ್ಟ್ ಆಗ್ತದೆ. ಸೊ ಪ್ರಸ್ತಾವನೆಯನ್ನು ನೋಡೋದಾದರೆ, ಈ ಪ್ರಸ್ತಾವನೆಯು ಭಾರತ ಸಂವಿಧಾನದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಡಿಸೆಂಬರ್ 13, 1946ರಂದು
ಇವುಗಳನ್ನ ಪ್ರಸ್ತಾಪ ಮಾಡ್ತಾರೆ. ಅದನ್ನೇ ಭಾರತ ಸಂವಿಧಾನದಲ್ಲಿ ಅಳವಡಿಸ್ಕೊಳ್ತೀವಿ. ಏನು ಪ್ರಸ್ತಾವನೆಯನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಡಿಸೆಂಬರ್ 13, 1946ರಲ್ಲಿ ಮಾಡ್ತಾರೆ. ಈ ಸಂವಿಧಾನ ಹೇಗಿರಬೇಕು ಆಶಯಗಳು ಅನ್ನೋದನ್ನು ಕೂಡ ಅದನ್ನೇ ಆಸ್ ಇಟ್ ಈಸ್ ಪ್ರಸ್ತಾವನೆಯಲ್ಲಿ ಆ್ಯಡ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್, ಭಾರತ ಸಂವಿಧಾನದಲ್ಲಿ ಎಷ್ಟು ಬಗೆಯ ತುರ್ತು ಪರಿಸ್ಥಿತಿಗಳಿವೆ? ಅಂದರೆ ನಮ್ಮ ಭಾರತ ದೇಶದಲ್ಲಿ ಅಥವಾ ಭಾರತ ಸಂವಿಧಾನದಲ್ಲಿ ಎಷ್ಟು ಬಗೆಯ ತುರ್ತು ಪರಿಸ್ಥಿತಿಗಳಿವೆ ಅಂತ ಕೇಳಿದ್ದಾರೆ. 3 ಬಗೆಯ ತುರ್ತು ಪರಿಸ್ಥಿತಿಗಳಿವೆ. ಎಷ್ಟು? 3 ಬಗೆಯ ತುರ್ತು ಪರಿಸ್ಥಿತಿಗಳಿವೆ. ಅವು ಯಾವ ಅಂತ ನೋಡೋಣ. ತುರ್ತು ಪರಿಸ್ಥಿತಿ ವಿಷಯದ ಬಗ್ಗೆ ನಾವು ಮಾತಾಡೋದಾದರೆ, ಈ ತುರ್ತು ಪರಿಸ್ಥಿತಿ ಅನ್ನೋ ವಿಷಯ ಕಾನ್ಸೆಪ್ಟ್ ಭಾರತದ ಸಂವಿಧಾನದಲ್ಲಿ ಎಷ್ಟನೇ ಭಾಗದಲ್ಲಿ ಇದೆಯಪ್ಪ ಅಂದ್ರೆ 18ನೇ ಭಾಗದಲ್ಲಿ. ಎಷ್ಟನೇ ಭಾಗ? 18ನೇ ಭಾಗದಲ್ಲಿ ತುರ್ತು ಪರಿಸ್ಥಿತಿ ವಿಷಯವನ್ನು ನಾವು ಚರ್ಚಿಸ್ತೀವಿ. ಇದಕ್ಕೆ ಸಂಬಂಧಪಟ್ಟಂಥ ವಿಧಿಗಳು ಯಾವಪ್ಪ ಅಂದರೆ 352ರಿಂದ 360ರವರೆಗೆ. ಎಷ್ಟು? 352ರಿಂದ 360ರವರೆಗೆ ಭಾರತ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿ ಬಗ್ಗೆ ಇದು ಎಕ್ಸ್ಪ್ಲನೇಷನ್ ಕೊಡ್ತದ. ಈ ತುರ್ತು ಪರಿಸ್ಥಿತಿ ಎಂಬ ವಿಷಯವನ್ನು ಯಾವ ದೇಶದ ಸಂವಿಧಾನದ ನಾವು ಎರವಲು ಪಡಿತೀವಪ್ಪ ಅಂದರೆ ಜರ್ಮನಿ ದೇಶದ ಸಂವಿಧಾನದ ನಾವು ಈ ಕಾನ್ಸೆಪ್ಟನ್ನು ಎರವಲು ಪಡಿತೀವಿ. ಹಾಗಾದರೆ 352ನೇ ವಿಧಿ ಯಾವ ತುರ್ತು ಪರಿಸ್ಥಿತಿಯನ್ನು ಘೋಷಿಸುತ್ತದೆ ಅಂತ ಕೇಳುತ್ತಾರೆ. 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತದ. ಅದೇ ರೀತಿ 356ನೇ ವಿಧಿ ಯಾವ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತದ? 356ನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಮಾಡ್ತದ. ಅದೇ ರೀತಿ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ತಿಳಿಸುವ ವಿಧಿ ಯಾವುದು ಅಂತ ಪ್ರಶ್ನೆ ಮಾಡ್ತಾರೆ. ಅದು 360ನೇ ವಿಧಿ. 357 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 356 ರಾಜ್ಯ ತುರ್ತು ಪರಿಸ್ಥಿತಿ, 360 ಹಣಕಾಸು ತುರ್ತು ಪರಿಸ್ಥಿತಿ. ಹಾಗಾದರೆ ಭಾರತದಲ್ಲಿ ಇದುವರೆಗೆ ಎಷ್ಟು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು 352ನೇ ವಿಧಿ ಪ್ರಕಾರ ಹೇರಲಾಗಿದೆ ಅಂತ ಕೇಳಿದ್ದಾರೆ. ಎಷ್ಟು ತುರ್ತು ಪರಿಸ್ಥಿತಿ ಭಾರತ ದೇಶ ಒಳಪಟ್ಟಿದೆ ಅಂದರೆ 3 ತುರ್ತು ಪರಿಸ್ಥಿತಿಯನ್ನು ಈಗಾಗಲೇ ಭಾರತ ದೇಶ ಎದುರಿಸಿದೆ. ಎಷ್ಟು? 3 ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು ಎದುರಿಸಿದೆ. ಯಾವಾಗ? 1962 ಯಾವ ಸಂದರ್ಭ? ಚೀನಾ ವಾರ ಆದಾಗ. 1971 ಅದು ಯಾವಾಗ? ಪಾಕಿಸ್ತಾನ ವಾರ ಆದಾಗ. 1975 ಯಾವಾಗ? ಆಂತರಿಕ ದಂಗೆ, ಒಳದಂಗೆ ಅಂತ ಕರೆದು 1975ರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಇದನ್ನು ಏರ್ಪಡ್ತದೆ. 1975ರ ವರ್ಷವನ್ನು ಇತಿಹಾಸದಲ್ಲಿ ನಾವು ಕರಾಳ ದಿನವನ್ನಾಗಿ ಆಚರಿಸ್ತಾ ಬರ್ತಾರೆ. ಯಾಕಂದರೆ ಪ್ರಜಾಪ್ರಭುತ್ವ ಕಗ್ಗೋಲಿ ಅಂತಲೇ ಹೇಳ್ತಾರೆ. ಯಾಕಂದರೆ ಒಳ ಆಂತರಿಕ ದಂಗೆಗಳನ್ನ ಕನ್ಸಿಡರ್ ಮಾಡಿಕೊಂಡು ಅವತ್ತಿನ ಸರ್ಕಾರ, ಇಂದಿರಾ ಗಾಂಧಿ ಸರ್ಕಾರ 1975ರಲ್ಲಿ ದೇಶದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರ್ತದ. ಈ 3 ರೀತಿಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು ಭಾರತವನ್ನು ಈಗಾಗಲೇ ಕಂಡಂಥದ್ದು. ಹಾಗಾದರೆ 356ನೇ ವಿಧಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಬಾರಿ ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ? ಕರ್ನಾಟಕದಲ್ಲಿ ಎಷ್ಟು ಬಾರಿ ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ? 356ನೇ ವಿಧಿ ಪ್ರಕಾರ ಈಗಾಗಲೇ 6 ಬಾರಿ. ಎಷ್ಟು? 6 ಬಾರಿ ಕರ್ನಾಟಕ ರಾಜ್ಯವು ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ. ಅಂದರೆ ರಾಷ್ಟ್ರಪತಿ ಆಳ್ವಿಕೆಗೆ 6 ಬಾರಿ ಒಳಪಟ್ಟಿದೆ. ಅದೇ ರೀತಿ ಹಣಕಾಸು ತುರ್ತು ಪರಿಸ್ಥಿತಿ ಭಾರತದಲ್ಲಿ ಎಷ್ಟು ಬಾರಿ ಘೋಷಣೆ ಆಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಇನ್ನೂವರೆಗೂ ಯಾವಾಗಲೂ ಇನ್ನೂ ಘೋಷಣೆ ಆಗಿಲ್ಲ. 1 ಬಾರಿಯೂ ಕೂಡ ಭಾರತದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ ಇನ್ನೂ ಘೋಷಣೆ ಆಗಿಲ್ಲ. ಇಷ್ಟು ಈ ತುರ್ತು ಪರಿಸ್ಥಿತಿ ವಿಷಯದ ಮೇಲೆ ಬರ್ತಂಥ ಪ್ರಶ್ನೆಗಳು. ನೆಕ್ಸ್ಟು, ಪ್ರಸ್ತುತ ಕರ್ನಾಟಕ ಸರ್ಕಾರವನ್ನು ಆಳುವ ಪಕ್ಷ ಯಾವುದು ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಸ್ತುತ ಕರ್ನಾಟಕ ಸರ್ಕಾರವನ್ನು ಆಳುವ ಪಕ್ಷ ಯಾವುದು? BJP. ನೆನಪಿರಲಿ. ಇಲ್ಲಿ ಪ್ರಶ್ನೆಗಳು ಕೇಳಬಹುದು. ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಕೇಳಬಹುದು. BS ಯಡಿಯೂರಪ್ಪ. ಅದೇ ರೀತಿ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಯಾರು ಅಂತ ಕೇಳಬಹುದು, ಸಿದ್ದರಾಮಯ್ಯ. ಅದೇ ರೀತಿ ವಿಧಾನಸಭೆಯ ಸ್ಪೀಕರ್ ಯಾರು ಅಂತ ಕೇಳಬಹುದು, ವಿಶ್ವೇಶ್ವರ ಹೆಗಡೆ ಅವರು ಬರ್ತಾರೆ. ಅದೇ ರೀತಿ ಇನ್ನಿತರ ಹಲವಾರು ಪ್ರಶ್ನೆಗಳಿದೆ. ಪ್ರಸ್ತುತ ಕರ್ನಾಟಕ ರಾಜ್ಯದ ಗವರ್ನರ್ ಯಾರು, ರಾಜ್ಯಪಾಲರು ಅಂತ ಕೇಳ್ತಾರೆ, ವಜುಭಾಯಿ ವಾಲಾ. ಇದರ ಸುತ್ತಮುತ್ತ ಇರ್ತಕ್ಕಂಥ ಪ್ರಶ್ನೆಗಳನ್ನು ನೀವೇ ನೋಡ್ಕೋಬೇಕಾಗ್ತದೆ. ನೆಕ್ಸ್ಟ್, ಹಣಕಾಸು ಮಸೂದೆಯನ್ನು ಫೈನಾನ್ಸ್ ಬಿಲ್, ಹಣಕಾಸು ಮಸೂದೆಯನ್ನು ರಾಜ್ಯದ ಯಾವ ಹಣಕಾಸು ಮಸೂದೆಯನ್ನು ರಾಜ್ಯದ ಯಾವ ಮಂಡಲದಲ್ಲಿ ಇದನ್ನು ಮಂಡಿಸಬಹುದು ಅಂತ ಕೇಳಿದ್ದಾರೆ. ಹಣಕಾಸು ಮಸೂದೆಯನ್ನು ರಾಜ್ಯದ ಯಾವ ಮಂಡಲದಲ್ಲಿ ಮಂಡಿಸಬಹುದು? ಇದನ್ನು ಕೇವಲ ವಿಧಾನಮಂಡಲದಲ್ಲಿ ಮಾತ್ರ ಮಂಡಿಸಬಹುದು. ಕೇವಲ ಇದನ್ನು ಹಣಕಾಸು ಮಸೂದೆಯನ್ನು ವಿಧಾನಮಂಡಲದಲ್ಲಿ ಮಾತ್ರ ಮಂಡಿಸತಕ್ಕದ್ದು. ವಿಧಾನ ಪರಿಷತ್ತಿನಲ್ಲಿ ಮಂಡಿಸಕ್ಕೆ ಸಾಧ್ಯವಿಲ್ಲ. ವಿಧಾನ ಪರಿಷತ್ತು ಹಣಕಾಸು ಮಸೂದೆಯನ್ನು ಎಷ್ಟು ದಿನಗಳವರೆಗೆ ತಡೆ ಹಿಡಿಯಬಹುದು? ಕೇವಲ 14 ದಿನಗಳವರೆಗೆ. ಎಷ್ಟು? ಕೇವಲ 14 ದಿನಗಳವರೆಗೆ ಮಾತ್ರ ವಿಧಾನ ಪರಿಷತ್ತು ಹಣಕಾಸು ಮಸೂದೆಯನ್ನು ತಡೆ ಹಿಡಿಯಬಹುದು. 14 ದಿನ ಮುಗಿದ ನಂತರ ವಿಧಾನಸಭೆ ಏನು ಮಾಡುತ್ತೆ? ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಆ ಬಿಲ್ಲನ್ನು ಪಾಸ್ ಮಾಡ್ತದೆ. ಹಣಕಾಸು ಮಸೂದೆಗೆ ಇದ್ದಂಥ ಪವರ್ ಓನ್ಲಿ ವಿಧಾನಸಭೆಗೆ ಮಾತ್ರ, ವಿಧಾನ ಪರಿಷತ್ ಯಾವುದೇ ರೀತಿ ಇಲ್ಲ. ಅದೇ ರೀತಿ ಕೇಂದ್ರದಲ್ಲಿ ನೋಡೋದಾದರೆ ಹಣಕಾಸು ಮಸೂದೆಯನ್ನು ಕೇಂದ್ರದ ಲೋಕಸಭೆಯಲ್ಲಿ ಮಾತ್ರ ಮಂಡಿಸ್ತಕ್ಕಂಥದ್ದು. ರಾಜ್ಯಸಭೆಯಲ್ಲಿ ಮಂಡಿಸಕ್ಕೆ ಬರೋಂಗಿಲ್ಲ. ರಾಜ್ಯಸಭೆ ಕೂಡ 14 ದಿನಗಳವರೆಗೆ ಮಾತ್ರ ಆ ಮಸೂದೆಯನ್ನು ತಡೆ ಹಿಡಿಯಬಹುದು. 14 ದಿನದ ನಂತರ ಲೋಕಸಭೆ ಏನು ಮಾಡ್ತಾ? ಅದನ್ನು ಅಂಗೀಕಾರ ಮಾಡ್ತದೆ. ಲೋಕಸಭೆಯಲ್ಲಿ ಕೇಂದ್ರದಲ್ಲಿ ಲೋಕಸಭೆಗಿರುವಂಥ ಹಣಕಾಸಿನ ಮೇಲೆ ಇರುವಂಥ ಪವರು ರಾಜ್ಯದಲ್ಲಿ ಕೂಡ ವಿಧಾನಸಭೆಗಿದೆ. ಅದೇ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ. ನೆಕ್ಸ್ಟ್,
ಪ್ರಶ್ನೆ, ಅಟಾರ್ನಿ ಜನರಲ್ ಅವರು ತಮ್ಮ ಹುದ್ದೆಯನ್ನು ಡ್ಯಾಶ್ ಅಲಂಕರಿಸುತ್ತಾರೆ. ಅಟಾರ್ನಿ ಜನರಲ್ ಅವರು ತಮ್ಮ ಹುದ್ದೆಯನ್ನು ಡ್ಯಾಶ್ ಅಲಂಕರಿಸುತ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಲ್ಲಿವರೆಗೂ ಇವರು ಅಧಿಕಾರಾವಧಿಯಲ್ಲಿ ಇರ್ತಾರೆ ಅಟಾರ್ನಿ ಜನರಲ್ ಅಂತ ಕೇಳ್ತಾರೆ. ಇದನ್ನ ಪ್ರಶ್ನೆ, ರಾಷ್ಟ್ರಾಧ್ಯಕ್ಷರ ಅನುಮತಿ ಮೇರೆಗೆ ಅನಿರ್ದಿಷ್ಟ ಕಾಲದವರೆಗೂ, ಅಂದರೆ ರಾಷ್ಟ್ರಾಧ್ಯಕ್ಷರ ಅನುಮತಿ ಮೇರೆಗೆ ಅನಿರ್ದಿಷ್ಟ ಕಾಲದವರೆಗೂ ಅಟಾರ್ನಿ ಜನರಲ್ ಅವರ ತಮ್ಮ ಅಧಿಕಾರಾವಧಿಯಲ್ಲಿ ಇರ್ತಾರೆ. ರಾಷ್ಟ್ರಾಧ್ಯಕ್ಷರು ಯಾವಾಗ ಅವರನ್ನ ತೆಗಿಬೇಕಂತಾರೆ ಅವಾಗ ತೆಗೆದಾಗ ಅವರ ಅಧಿಕಾರಾವಧಿ ಮುಗಿತದೆ. ಅಂದರೆ ರಾಷ್ಟ್ರಾಧ್ಯಕ್ಷರ ಅನುಮತಿ ಮೇರೆಗೆ ಅನಿರ್ದಿಷ್ಟ ಕಾಲಾವಧಿವರೆಗೂ ಅಟಾರ್ನಿ ಜನರಲ್ ಅವರು ತಮ್ಮ ಹುದ್ದೆಯಲ್ಲಿ ಮುಂದುವರಿಯುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, ರಾಜ್ಯದ ರಾಜ್ಯಪಾಲರು ಡ್ಯಾಶ್. ರಾಜ್ಯದ ರಾಜ್ಯಪಾಲರು ಡ್ಯಾಶ್ ಅಂತ ಕೊಟ್ಟಾಗ ರಾಜ್ಯದ ರಾಜ್ಯಪಾಲರು ರಾಜ್ಯದ ಮುಖ್ಯಸ್ಥರಾಗಿರುತ್ತಾರೆ. ಹೇಗೆ ನಮ್ಮ ದೇಶದ ಮುಖ್ಯಸ್ಥರು ಯಾರು ರಾಷ್ಟ್ರಪತಿಯೋ, ಹಾಗೆ ರಾಜ್ಯದ ಮುಖ್ಯಸ್ಥರು ರಾಜ್ಯಪಾಲರಾಗಿರುತ್ತಾರೆ. ಕರ್ನಾಟಕದ ರಾಜ್ಯಪಾಲರು ಯಾರು ಪ್ರಸ್ತುತ ವಜುಭಾಯಿ ವಾಲಾ. ಈ ರೀತಿ ಕೇಂದ್ರದಲ್ಲಿ ಇರ್ತಕ್ಕಂಥ ರಾಷ್ಟ್ರಪತಿ ಯಾರು ನಮ್ಮವರು ಅಂದರೆ ರಾಮನಾಥ್ ಕೋವಿಂದ್. ರಾಷ್ಟ್ರಪತಿಯವರು ಭಾರತದ ಮುಖ್ಯಸ್ಥರಾಗ್ತಾರೆ. ಅದೇ ರೀತಿ ರಾಜ್ಯದ ಮುಖ್ಯಸ್ಥರು ರಾಜ್ಯಪಾಲರಾಗ್ತಾರೆ. ದೇಶದ ಮುಖ್ಯಸ್ಥರು ರಾಷ್ಟ್ರಪತಿಯವರು ಆಗ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಪಾರ್ಲಿಮೆಂಟಿನ ಉಭಯ ಸದನಗಳ ಅಂದರೆ ಪಾರ್ಲಿಮೆಂಟಿನ ಉಭಯ ಸದನಗಳ ಕಲಾಪದಲ್ಲಿ ಸದಸ್ಯರಲ್ಲದವರು ಡ್ಯಾಶ್ ಯಾರು ಭಾಗವಹಿಸಬಹುದು. ಅಂದರೆ ಪಾರ್ಲಿಮೆಂಟ್ ಎರಡು ಉಭಯ ಸದನಗಳಲ್ಲಿ ಭಾಗವಹಿಸಬಹುದು. ಯಾರು ಸದಸ್ಯರಲ್ಲದವರು ಭಾಗವಹಿಸಬಹುದು ಅಂತ ಪ್ರಶ್ನೆ ಮಾಡಿದ್ದಾರೆ. ಅವ್ರು ಯಾರಪ್ಪ ಅಂದರೆ ಅಟಾರ್ನಿ ಜನರಲ್. ಯಾರು ಅಟಾರ್ನಿ ಜನರಲ್ ಅವರು ಪಾರ್ಲಿಮೆಂಟಿನ ಉಭಯ ಸದನಗಳಲ್ಲಿ ಅವರು ಸದಸ್ಯರಲ್ಲದಿದ್ದರೂ ಅವರು ಪಾರ್ಲಿಮೆಂಟ್ ಉಭಯ ಸದನಗಳಲ್ಲಿ ಭಾಗವಹಿಸ್ತಾರೆ ಮತ್ತು ಚರ್ಚೆ ಮಾಡ್ತಾರೆ. ಆದರೆ ಇವರಿಗೆ ಮತದಾನ ಮಾಡುವ ಹಕ್ಕಿರಂಗಿಲ್ಲ, ನೆನಪಿರಲಿ. ಅಟಾರ್ನಿ ಜನರಲ್